ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಫ್ಯೂ ಡೇಸ್ ಇಂದ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರುವಂತದ್ದು. ಸೊ ನಿಮ್ಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ಜಸ್ಟ್ ನೆನ್ಮೊನ್ನೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕಂಡಕ್ಟ್ ಆಗಿ ಅಲ್ಲಿ ಎಲ್ಲಾ ಇಲಾಖೆಗಳ ಅಂಡರ್ ಇಂದ ಸುಮಾರು 56,000 ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಮಾಡ್ತೀವಿ ಅಥವಾ ನಾವು ನೇಮಕಾತಿಯನ್ನು ಮಾಡ್ತೀವಿ ಅಂತಕ್ಕಂಥ ನಿರ್ಧಾರ ಅಥವಾ ತೀರ್ಮಾನವನ್ನ ರಾಜ್ಯ ಸರ್ಕಾರ ತನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ಮಾಡಿದೆ, ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಧಾರವಾಡದಲ್ಲಿ ನಡೆದಂತ ಲಕ್ಷಾಂತರ ಅಭ್ಯರ್ಥಿಗಳು ಏನ್ ಸೇರಿದ್ರು, ಕಾಂತಕುಮಾರ್ ಸರ್ ಅವರ ಒಂದು ಹ್ಯಾಂಡ್ ಓವರ್ ಅಲ್ಲಿ ಅವರ ನೇತೃತ್ವದಲ್ಲಿ ಏನು ಒಂದು ಉಗ್ರವಾದಂತ ಪ್ರತಿಭಟನೆ ಆಯಿತು. ಸೊ ಇದೇ ಅದಕ್ಕೆ ಮೂಲ ಕಾರಣ. ಅದ್ ಮಾಡಿಲ್ಲ ಅಂತಂದಿದ್ರೆ ಇದು ಯಾವ ರೀತಿಯ ಒಂದು ತೀರ್ಮಾನಗಳಾಗ್ಲಿ ಸಭೆಗಳಾಗ್ಲಿ ಬಹಳ ವಿಶೇಷವಾಗಿ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಚರ್ಚೆಗಳಾಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗಾಗಿ ಸೊ ಆಲ್ ದ ಕ್ರೆಡಿಟ್ಸ್ ಗೋಸ್ ಟು ಕಾಂತಕುಮಾರ್ ಸರ್ಗೆ. ಮತ್ತೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ನೆರೆದಿದ್ರು, ಸೇರಿದ್ರು, ಬಂದಿದ್ರು, ಎಲ್ಲವನ್ನ ತ್ಯಾಗ ಮಾಡಿ ನಾವೇನಾದ್ರೂ ಮಾಡ್ಲೇಬೇಕು ಅಂತ ಸೊ ಅವ್ರಿಗೆಲ್ಲ ಇದೊಂದು ಕೃತಜ್ಞತೆ, ಧನ್ಯವಾದ ಅಂತಕ್ಕಂಥ ಅವ್ರಿಗೆ ಸಲ್ಲೇಬೇಕಾಗತ್ತೆ. ಸೊ ವಿಚಾರಕ್ಕೆ ಬರೋಣ ಈಗ. ಸೊ ಒಂದು ಹಂತದಲ್ಲಿ ಅವರು ಹೋರಾಟ ಮಾಡಿದ್ರ ಪ್ರತಿಫಲವಾಗಿ ಒಂದಷ್ಟು ತೀರ್ಮಾನಗಳು ಹೊರಗಡೆ ಬರುತ್ತೆ. ಈಗ ಮುಂದೆ ಏನು ಅಂತ ಸೊ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಈ ರೀತಿಯಾದಂಥ ಕ್ಯಾಬಿನೆಟ್ ಮೀಟಿಂಗ್ಸ್ ನ ನೀವು ಮುಂಚೆನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ನೋಡಿರ್ತೀರಾ. ಸೊ ಏನೇನು ಡಿಸ್ಕಷನ್ ಆಗುತ್ತೆ. ಈವನ್ ನಾವು ಒಂದು ವಿಧಾನಸಭೆಯಲ್ಲಿ ತುಂಬಾ ಜನ ಏನಂತಾರೆ, ಅಸೆಂಬ್ಲಿಯಲ್ಲಿ ಒಂದ್ಸಲ ಚರ್ಚೆ ಆಯ್ತು, ಡಿಸ್ಕಷನ್ಸ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಏನಾದ್ರೂ ಪರಿಹಾರ ಸಿಗುತ್ತೆ, ಏನಾದ್ರೂ ಆಗುತ್ತೆ ಅಂತಕ್ಕಂಥ ನಂಬಿಕೆಗಳು ಸಾಕಷ್ಟು ಜನರಿಗೆ ಒಂದಷ್ಟು ವರ್ಷಗಳ ಹಿಂದೆ ಇತ್ತು. ಇವಾಗ ಏನಾಗ್ತಾ ಇದೆ, ಅಸೆಂಬ್ಲಿಯಲ್ಲಿ ಎಲ್ಲವೂ ಬರೀ ಕಿತ್ತಾಟಗಳು, ಕೂಗಾಟಗಳು, ಹಾರಾಟಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಒಂದು ವಿಂಟರ್ ಸೆಷನ್ ತಗೊಳ್ಳಿ, ಬಜೆಟ್ ಸೆಷನ್ ತಗೊಳ್ಳಿ ಅಥವಾ ಜನರಲ್ ಸೆಷನ್ ಅಂತ ಏನ್ ಮಾಡ್ತಾರೋ ಅಸೆಂಬ್ಲಿಗಳಲ್ಲಿ ಅದೆಲ್ಲವನ್ನ ನೀವು ನೋಡ್ತಾ ಇರಿ, ಬರೀ ಕ್ಲಾಶ್ ಆಗ್ತಾ ಇರುತ್ತೆ. ಆಪೋಸಿಷನ್ ಲೀಡರ್ ಅವರು ರೈಸ್ ಮಾಡ್ತಾ ಇರ್ತಾರೆ ತಮ್ಮ ಪ್ರಶ್ನೆಗಳನ್ನ ರಿಕ್ರೂಟ್ಮೆಂಟ್ ಮಾಡಿ. ಆಮೇಲೆ ಹೈಯೆಸ್ಟ್ ನಂಬರ್ ಆಫ್ ವೇಕೆಂಟ್ ಖಾಲಿ ಇರುವಂತದ್ದು ಟೀಚರ್ ಡಿಪಾರ್ಟ್ಮೆಂಟ್, ದಟ್ ಮೀನ್ಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 70,000ಕ್ಕೂ ಅಧಿಕ ಸಂಖ್ಯೆ ಹುದ್ದೆಗಳು ಇಲ್ಲಿ ಖಾಲಿ ಇರುವಂತದ್ದು. ಹಾಗಾಗಿ ಈಗ ಯಾರೇ ಹೇಳಿದ್ರು ಫಸ್ಟ್ ಕೋಟ್ ಮಾಡೋದು ಇಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಫಸ್ಟ್ ಮಾಡಿ ಅಂತಕ್ಕಂಥದ್ದು ಇಲ್ಲಿ ಮುನ್ನೆಲೆಗೆ ಬರ್ತಕ್ಕಂಥ ಒಂದು ವಿಚಾರ ಆಗಿ ಆ ಹಿನ್ನೆಲೆಯಲ್ಲಿ ಸೊ ಚರ್ಚೆಗಳಾಗಿ ಉಳಿತಾ ಇದೆ. ಸೊ ಒಂದೇನು ಅವ್ರು ಹೇಳದ್ದೀಗ, ಸೊ ಮಾನ್ಯ ಈ ರಾಜ್ಯದ ಒಂದು ಕಾನೂನು ಸಚಿವರು ಅಂತ ಏನಿದ್ದಾರೆ H.K. ಪಾಟೀಲ್ ಸಾಹೇಬರು, ಅವರೇ ನೋಡಿ ಅದು ಮೀಟಿಂಗ್ ಕಂಪ್ಲೀಟ್ ಆದ ತಕ್ಷಣ ಅಲ್ಲಿ ಏನು ಡಿಸಿಷನ್ ಮಾಡಿಕೊಟ್ರು ಅದು ಬಂದು ಹೇಳ್ತಾರೆ ಅವರು ಮೀಡಿಯಾದ ಮುಂದೆ. ಅದನ್ನು ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ವಿಡಿಯೋ ಶೇರ್ ಮಾಡಿದೆ ನಾನು. ಸೊ ಒಂಚೂರು ಆಸ್ಪಿರೆಂಟ್ಸ್ಗೆ ಗೊತ್ತಾಗಲಿದ್ದು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ 56,000 ನೇಮಕಾತಿಗೆ ನಾವು ನೋಟಿಫಿಕೇಶನ್ ಮಾಡ್ತೀವಿ, ಸೊ ವಿತಿನ್ 30 days ಅಲ್ಲಿ ಅಂತ ಹೇಳಿದ್ದಾರೆ. ಈ 30 ದಿನ ಅಂತ ಏನು ಒಂದು ಟೈಮ್ ಬೌಂಡಿಂಗ್ ಹೇಳಿದ್ದಾರೆ ಈಗ. ಸೊ ಇದು ಬದ್ಧತೆ ಇರಬೇಕಲ್ಲ ಈಗ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಹೇಳಿದ ಮೇಲೆ. ಸೊ ಒಂದು ಸಮಸ್ಯೆ ಡೌಟ್ಸ್ ಇರುವಂತದ್ದು ಆಸ್ಪಿರೆಂಟ್ಸ್ಗೆ ಏನಾಗ್ಬಿಡಿದೆ ಅಂತಂದ್ರೆ, ಈಗ ಮಾರ್ಚ್ 6ನೇ ತಾರೀಕು ದ ಸ್ಪೆಷಲ್ ಬಜೆಟ್ ಸೆಷನ್ ಅಂತ ಮಾಡ್ತಾ ಇದ್ದಾರೆ ಅಸೆಂಬ್ಲಿಯಲ್ಲಿ, ನಿಮ್ಗೆಲ್ಲ ಗೊತ್ತಿದೆ. ಸೊ ಏನ್ ಬಜೆಟ್ ಸೆಷನ್, ಒಂದು ರೂಲಿಂಗ್ ಪಾರ್ಟಿ ತಾನು ಮಾಡಿದಂತ ಎಲ್ಲಾ ಅಚೀವ್ಮೆಂಟ್ಸ್ ಅನ್ನ ಮಂಡನೆ ಮಾಡ್ತಕ್ಕಂಥ ಒಂದು ಸೆಷನ್ ಅದು. ಅದಕ್ಕೆ ಸೂತ್ರಧಾರಿ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ಬಜೆಟ್ ಅನ್ನ ಪರಿಪೂರ್ಣವಾಗಿ ಓದ್ತಾರೆ ಅವ್ರ ಅಚೀವ್ಮೆಂಟ್. ಸೊ ಅಫ್ಕೋರ್ಸ್ ಅಲ್ಲಿ ಓದ್ಬೇಕಾದ್ರೆ ಟೀಚರ್ ನೋಟಿಫಿಕೇಶನ್ಗೆ ಅಥವಾ ಇಲ್ಲಿ ಎಷ್ಟು ದುಡ್ಡನ್ನು ಅವ್ರು ಇಡ್ತಾರೆ ಅದನ್ನು ಕೂಡ ಅನೌನ್ಸ್ ಮಾಡ್ಬೋದು. ಬಟ್ ಏನೇ ಇದ್ರು ಸಾಕಷ್ಟು ಈ ರೀತಿಯ ಹಳೆ ಬಜೆಟ್ ಅಲ್ಲೂ ಕೂಡ ಅವ್ರು ಇಟ್ಟಿರ್ತಕ್ಕಂಥ ದುಡ್ಡನ್ನ ನೀವೆಲ್ಲ ಕೇಳಿರ್ತಾರೆ, ನೀವು ಎಷ್ಟು ಬಜೆಟ್ ನ ಇಲ್ಲಿ ಇದಕ್ಕೆ ಘೋಷಣೆ ಮಾಡಿದ್ರೆ ಅಂತ ಅಂದ್ಬಿಟ್ಟು ನಿಮಗೆ ಎಲ್ಲವೂ ಅಂಕಿಅಂಶಗಳ ಮಾಹಿತಿ ಸಮೇತ ಸಿಗ್ಬಿಡುತ್ತೆ ನಿಮಗೆ ಪ್ರೀವಿಯಸ್ ಸೆಷನ್ ನೋಡ್ಬಿಟ್ರೆ ಬಜೆಟ್ ಅಲ್ಲಿ. ಆದ್ರೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಬಜೆಟ್ ಆದ ನಂತರದಲ್ಲಿ ಇಮಿಡಿಯೇಟ್ ಮಾಡ್ಬೇಕಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 30 ದಿನ ಅಂತ ಹೇಳಿದ್ದಾರೆ, ಬಜೆಟ್ ಆದ್ಮೇಲೆ ಮಾಡ್ಲೇಬೇಕಲ್ವಾ, ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಭದ್ರಾಗಿರ್ಬೇಕಾಗತ್ತೆ ಅದೊಂದು. ಆಮೇಲೆ ಇನ್ನೊಂದು, ಅಪ್ಕಮಿಂಗ್ ಎಲೆಕ್ಷನ್ಸ್ ಡೇಟ್ಸ್ ಎಲ್ಲ ಹತ್ರ ಆಗ್ತಿದೆ, ನಿಮ್ಗೆಲ್ಲ ಗೊತ್ತಿದೆ. ನಿಮ್ಗೆ ಒಂದು ಸಲ ಎಲೆಕ್ಷನ್ ಪ್ರೊಸೀಜರ್ಸ್ ಪ್ರಕ್ರಿಯೆಗಳು ಆರಂಭ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಏನಾಗುತ್ತೆ, ಅಟ್ ದ ಸೇಮ್ ಟೈಮ್ ಇದೊಂದು ಕೋಡ್ ಆಫ್ ಕಂಡಕ್ಟ್ ಅಂತ ಜಾರಿಗೆ ಬಂದ್ಬಿಡುತ್ತೆ. ಅಂದ್ರೆ ಒಂದು ಸಲ ನೀತಿ ಸಂಹಿತೆ ಜಾರಿಗೆ ಬಂತು ಅಂತಂದ್ರೆ ಸುಮಾರು 45 ದಿನಗಳ ಕಾಲ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇಲಾಖೆಯ ಎಲ್ಲಾ ನೇಮಕಾತಿಗಳು ಸ್ತಬ್ಧ ಆಗ್ಬಿಡುತ್ತೆ, ಅಂದ್ರೆ ಸ್ಟೇ ಆಗುತ್ತೆ. ಅದನ್ನ ಯಾವ ಪ್ರಕ್ರಿಯೆನೂ ಆರಂಭ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಸಮಸ್ಯೆ ಆಗ್ತಿರುವಂತದ್ದು. ಈಗ 30 days ಅಂತ ಹೇಳಿದ್ರೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತಾ ಇರುವಂತದ್ದು. ಮತ್ತೆ 2 months ಹೇಳ್ಕೊಂಡು ಹೋಗ್ಬಿಡುತ್ತೆ ಇದು. ಮತ್ತೆ ಇದಾದ್ಮೇಲೆ ಬೇರೆ ಬೇರೆ ರೀಸನ್ಸ್ ಹೇಳಿ ಸಮಸ್ಯೆಗಳನ್ನ ಹುಟ್ಟಾಕ್ಬಾರ್ದು. ರೂಲಿಂಗ್ ಪಾರ್ಟಿ ಅವರು ಈಗ ಏನ್ ಹೇಳಿದಾರೆ ಅದಕ್ಕೆ ಭದ್ರಾಗಿರ್ಬೇಕು, ನಾನು ಅದಕ್ಕೆ ಹೇಳ್ತಾ ಇರುವಂತದ್ದು. ಹಾಗಾಗಿ ಮುಂದೆಲ್ಲ ಏನ್ ಕಲಿದೆಯೋ ನೋಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಈಗ 56,000 ಅಂದ್ರೆ ನಾಟ್ ಓನ್ಲಿ ಕೇವಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಬೇಕು ಅಂತ ಹೇಳಿಲ್ಲ, ಅವ್ರು ಕೇಳ್ತಾರೆ, ಮೀಡಿಯಾದವರು ಕೂಡ ಕೇಳ್ತಾರೆ H.K. ಪಾಟೀಲ್ ಸಾಹೇಬ್ರನ್ನ, ಕಾನೂನು ಸಚಿವರನ್ನ. ಅವ್ರು ಹೇಳ್ತಾರೆ 56,000 ಅಂದ್ರೆ ನೀವು ಹೆಂಗ್ ನೋಟಿಫಿಕೇಶನ್ ಮಾಡ್ತಾರ, ಯಾವ ಹುದ್ದೆಗಳು ಏನ್ ಕತೆ ಅಂತ, ಅದ್ರ ಬಗ್ಗೆ ಯಾವ ಮಾಹಿತಿನೂ ಕೊಡಲ್ಲ, ಅವ್ರು ಹೇಳಿದಷ್ಟೇ. ಸೊ ಅದಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟೆಷ್ಟು ಹುದ್ದೆಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇಷ್ಟು ಪೋಸ್ಟ್ ಮಾಡಬೇಕು ಅಂತ ಮಾತ್ರ ಡಿಸಿಷನ್ ಆಗಿರುವಂತದ್ದು. ಅಂದ್ರೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ನೇಮಕಾತಿ ಮಾಡಬೇಕು ಅಂತ ಅವ್ರಿಗೂ ಕ್ಲಾರಿಟಿ ಇಲ್ಲ. ಬಟ್ ನಂಬರ್ ಆಫ್
ಒಂದು ಪೋಸ್ಟ್ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ ಈಗ 56,000 ಎಲ್ಲಾ ಇಲಾಖೆಗಳಲ್ಲಿ ಅಂತ. ಈಗ ತುಂಬಾ ಜನ ಹೆಂಗೆ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಎಷ್ಟು ಮಾಡ್ತಾರೆ, ಏನ್ ಕತೆ, ಇದೆಲ್ಲದನ್ನ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗಬೇಕು ಅಂತಂದ್ರೆ ಸೊ ನೋಟಿಫಿಕೇಶನ್ ಆಗಲೇಬೇಕಾಗಿರುತ್ತೆ, ಕ್ಲಾರಿಟಿ ಬೇಕು ಅಂತಂದ್ರೆ. ಹಾಗಾಗಿ ಸೊ ತುಂಬಾ ಜನ ಅದನ್ನೇ ಕೇಳ್ತಾ ಇರೋದು. ನಿಮ್ಮ ಚರ್ಚೆಗಳು ಬೇಡ ನಮಗೆ, ನಿಮ್ಮ ಸಲಹೆಗಳು ಬೇಡ, ನಮಗೆ ಬೇಕಾಗಿರೋದು ಅಧಿಕೃತ ಅಧಿಸೂಚನೆ, ಅದು ಮಾಡಿ. ಎಕನಾಮಿಕ್ ಡಿಪಾರ್ಟ್ಮೆಂಟ್ ನಂಬಿಕೆ ಹೋಗ್ಬಿಟ್ಟಿದೆ. ಎಷ್ಟೋ ಇಲಾಖೆಗಳಿಗೆ ನೋಟಿಫಿಕೇಶನ್ ಮಾಡಿ ಅಂತ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಾದ್ರೂ ಕೂಡ 4 ವರ್ಷ 5 ವರ್ಷ 6 ವರ್ಷಗಳಾದ್ರೂ ಕೂಡ ಅಧಿಸೂಚನೆ ಆಗದೆ ಇರತಕ್ಕಂಥದ್ದು ಒಂದು ಉದಾಹರಣೆಗಳು, ಎಕ್ಸಾಂಪಲ್ಸ್ ಸಾಕಷ್ಟು ಸ್ಟೇಟಲ್ಲಿ ಇದೆ. ಹಾಗಾಗಿ ಇದು ಕೂಡ ಸಾಲಕ್ಕೆ ಬಂದ್ಬಿಡುತ್ತೆ. ಈಗ ನೇಮಕಾತಿಗಳು ಏನಾಗಬೇಕು, ದಟ್ ಮೀನ್ಸ್ ಅಪ್ರೂವಲ್ ಪಾಸ್ ಮಾಡ್ತಕ್ಕಂಥ ನೋಟಿಫಿಕೇಶನ್ ಯಾಕಾಗಿಲ್ಲ ಅನ್ಲಿಕ್ಕೂ ಇದಷ್ಟೇ ಸತ್ಯ. ಇದು ಮಾಡಬೇಕು, ಸರ್ಕಾರಗಳು ಮನಸ್ಸು ಮಾಡಿಬಿಟ್ರೆ ಇದು ಮ್ಯಾಟ್ರೇ ಎಲ್ಲ ಗೌರ್ಮೆಂಟ್ಸ್ಗೆ. ಬಟ್ ಅವ್ರ ಅಜೆಂಡಾ ಬೇರೆ ಇರ್ತಿದೆ. ಹಾಗಾಗಿ ಯಾಕೆ ರಿಕ್ರೂಟ್ಮೆಂಟ್ಗಳು ಡಿಲೇ ಆಗ್ತಿದೆ ಅನ್ಲಿಕ್ಕೆ ಇವೆಲ್ಲ ರೀಸನ್ಸ್ ಇರುತ್ತೆ. ಸೊ ಒಂದು ರೀಸನ್ಸ್ ಮಾತ್ರ ಪಾಯಿಂಟ್ ಔಟ್ ಮಾಡಲಿ ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಹಂಗಾಗಿ ಹಿಂಗಿದೆ. ಸೊ ದಯಮಾಡಿ ಈ ಎಲೆಕ್ಷನ್ ಪ್ರೊಸೀಜರ್ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ನೋಟಿಫಿಕೇಶನ್ ಮಾಡಿದ್ದೇ ಆದ್ರೆ ಇವ್ರೇನ್ ಮಾತು ಕೊಟ್ರು, ಈಗ 56,000 ಹುದ್ದೆಗಳಕ್ಕೆ ನಾವು ಮಾಡ್ತೀವಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ, ಎಲ್ಲೋ ಒಂದ್ ಕಡೆ ಸಮ್ವೇರ್ ಖಂಡಿತವಾಗ್ಲೂ ಒಂಚೂರು ಬಿಲೀವ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಬಿಲೀವ್ ಮಾಡ್ಬೋದು ಅಂತ ಅನ್ಕೊಳ್ಬಹುದು, ಅದು ಮಾಡದ್ದೇ ಆದ್ರೆ. ಇಲ್ಲ ಅಂತಂದ್ರಂತೂ ಸೊ ಮುಂದಿನ ದಿನಗಳಲ್ಲಿ ಇವ್ರ ಮೇಲೆ ನಂಬಿಕೆನೇ ಕಳ್ಕೊಬಿಡ್ತಾರೆ ಎಲ್ಲ ಆಸ್ಪಿರೆಂಟ್ಸು. ಇದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ಇವೆಲ್ಲ ಒಂದಷ್ಟು ಹೇಳಬೇಕು ಅಂತ ಅನಿಸ್ತು. ಸೊ ನಾನು ಹೇಳಿದ್ದೀನಿ. ಸೊ ಮ್ಯಾಕ್ಸಿಮಮ್ ನಮ್ಮ ಆಶೆಯೂ ಕೂಡ ಅದನ್ನೇ, ಅವ್ರೇನು ಹೇಳಿದ್ರೆ ಸೊ ವಿತಿನ್ 30 days ಅಲ್ಲಿ ಅಟ್ಲೀಸ್ಟ್ ಆಫ್ಟರ್ ಬಜೆಟ್ ಆದಮೇಲೆ ಅಲ್ಲೂ ಒಂದು ಟೈಮ್ ತಗೊಳ್ಬೇಕಾರೆ, ಬಜೆಟ್ ಆಗಿ ಒಂದು ವೀಕ್ ಟೈಮ್ ತಗೊಂಡಾದ್ರೂ ನೋಟಿಫಿಕೇಶನ್ ಮಾಡ್ಬೋದು. ಅಂದ್ರೆ ಏನು ಒಂದು ಟೈಮ್ ಫಾರ್ಮ್ಯಾಟ್ ಅಥವಾ ಟೈಮ್ ಬೌಂಡಿಂಗಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಅದನ್ನ ಮಾಡದ್ದೇ ಆದ್ರೆ ಎಲ್ಲೋ ಒಂದ್ ಕಡೆ ಸೊ ಹೇಳೋದಕ್ಕೆ ಭದ್ರಾದ್ರಲ್ಲ ಅಂತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್, ಲಕ್ಷಾಂತರ ಆಸ್ಪಿರೆಂಟ್ಸು ನಿಟ್ಟುಸಿರು ಬಿಡ್ಲಿಕ್ಕೆ ಒಂದು ಅವಕಾಶವನ್ನು ನಿರ್ಮಾಣ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಇವೆಲ್ಲ ಹೇಳಬೇಕಿತ್ತು. ಸೊ ಹೇಳಿದೆ, ನೋಡೋಣ, ಲೆಟ್ಸ್ ಸೊ ವೆಯ್ಟ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್ಸ್. ಏನಾದ್ರು ಬಂತು ಅಂತಂದ್ರೆ ಅದ್ರ ಬಗ್ಗೆ ಎಲ್ಲವನ್ನ ಹೇಳುವಂಥ ಪ್ರಯತ್ನಗಳಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.